ಉತ್ತರ ಕರ್ನಾಟಕದ ಪ್ರಸಿದ್ಧ ವೀರೇಶ್ವರ ಪುಣ್ಯಾಶ್ರಮ ಮಠದ ಒಂದು ತಿಕ್ಕಾಟ ಏನಿದೆ ಪೀಠಾಧಿಪತಿಗಳು ಹಾಗೂ ಟ್ರಸ್ಟಿಗಳ ಮಧ್ಯೆ ಇದು ಭಕ್ತರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ಈಗ ಭಕ್ತರು ಈ ಒಂದು ತಿಕ್ಕಾಟದ ಹಾಗೂ ಒಂದು ಭ್ರಷ್ಟಾಚಾರ ನಡೆದಿದೆ, ಅಕ್ರಮ ನಡೆದಿದೆ, ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಏನಿದೆ ಅದರ ಕುರಿತಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ಮಾಣಿಕೇಶ್ವರಿ ಮಾತಾ ಮಠದಲ್ಲಿ ಠಿಕಾಣಿ ಹೂಡೋದಕ್ಕೂ ಕೂಡ ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಗಲೇ ಟ್ರಸ್ಟಿ ಹೇಳ್ತಾ ಇದ್ರು ಮಠದ ಬಂಗಾರ ಕೂಡ ಕಾಣೆ ಆಗಿದೆ ಅಂತ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು, ಸಮಗ್ರ ತನಿಖೆ ಆಗಬೇಕು ಅಂತ ಭಕ್ತರು ಆಗ್ರಹಿಸಿದ್ದಾರೆ. ಇನ್ನು ಆಶ್ರಮದ ಭಕ್ತರ ಜೊತೆಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಾತನಾಡಿದ್ದಾರೆ. ಪ್ರಕಾಶ್ ನುಂಜಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಗದಗ್ನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕಲ್ಲಯ್ಯಜ್ನವರು ಪೀಠಾಧಿಪತಿ ಆದ್ಮೇಲೆ ಮಠ ಹಳಿ ತಪ್ಪಿದೆ, ಮಠ ಹಾದಿ ತಪ್ಪಿದೆ. ಅಂಧರಿಗೆ, ಅನಾಥರಿಗೆ ಆಶ್ರಯ ತಾಣವಾಗಬೇಕಾಗಿದ್ದು ಕೆಲವರ ಪಾಲಿನ ಸ್ವರ್ಗ ಆಗಿದೆ. ಮಠದಲ್ಲಿ ಅವ್ಯವಹಾರಗಳು ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದು ಕೆಲವು ಸಾರ್ವಜನಿಕರು, ಸಂಘಟನೆಯವರು, ಟ್ರಸ್ಟಿಗಳ ಆರೋಪ ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗದಗ್ನ ಭಕ್ತರಿದ್ದಾರೆ, ಟ್ರಸ್ಟಿಗಳಿದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನ್ ಹೇಳ್ತಾರೆ ಕೇಳೋಣ. ಈ ಕಲ್ಲಯ್ಯಜ್ನವ್ರ ಮಠಕ್ಕೆ ಬಂದ ಮೇಲೆ ಮಠದ ವ್ಯವಸ್ಥೆ ಹಾದಿ ತಪ್ಪಿದೆ ಅನ್ನುವಂಥದ್ದು ಆರೋಪ, ಏನ್ ಹೇಳ್ತೀರಿ? ನಿಜವಾಗ್ಲೂ ಮಠದ ವ್ಯವಸ್ಥೆ ಹಾದಿ ತಪ್ಪಿದೆ. ಯಾವ ರೀತಿ ಅಂದ್ರ, ನಾವೇನು ಪಂಡಿತ್ ಪುಟ್ಟರಾಜ್ ಗವಾಯಿಗಳವ್ರದ ಸ್ವರ್ಣ ತುಲಾಭಾರ ಮಾಡ್ಬೇಕಂತ ಹೇಳಿ ಸಾಕಷ್ಟು ಭಕ್ತರಿಂದ ಎಲ್ಲಾ ಬಂಗಾರವನ್ನ ಪಡೆದಿದ್ರು. ಆದ್ರೆ ನಮ್ಮ ಇದ್ರೊಳಗೆ ಇದ್ದಿದ್ದಿಲ್ಲ, ಅಜ್ಜಾರದು ಸ್ವರ್ಣ ತುಲಾಭಾರದು ನಮ್ಮ ನಸೀಬೊಳಗೆ ಇದ್ದಿದ್ದಿಲ್ಲ. ಅವರು ನಮ್ಮನ್ನ ಅಗಲಿದ್ರು. ಆದ್ರೆ ಅಗಲಿದ ಮೇಲೆ ಏನು ಅಲ್ಲಿ ಬಂಗಾರ ಕುಡಿತಲ್ಲ, ಆ ಬಂಗಾರ ಯಾವಾಗ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರು ನಮ್ಮನ್ನ ಅಗಲಿದ ನಂತರ ಮತ್ತೆ ಏನು ಆ ಮಠದ ಮ್ಯಾನೇಜರ್ ಅವರು ತೀರು ಹೋದ ನಂತರ, ಹಿಡಕಿ ಮಠ ಅವರು ತೀರು ಹೋದ ನಂತರ ಆ ಬಂಗಾರ ಎಲ್ಲಿ ಹೋಗೈತೆ ಅಂತೇಳಿ ಇಲ್ಲಿವರೆಗೂ ಗೊತ್ತಿಲ್ಲ. ಆ ಬಂಗಾರದ ಬಗ್ಗೆ ಕೇಳಿದ್ರ ಮೊನ್ನೆ ಪ್ರೆಸ್ ಮೀಟ್ ಒಳಗೆ ಪರಮ ಪೂಜ್ಯ ಕಲ್ಲಯ್ಯಜ್ನವ್ರು ಹೇಳ್ತಾರ ಏನಂತೇಳಿ, ಆ ಬಂಗಾರ ಮಾರಿ ನಾನು ಬಿಲ್ಡಿಂಗ್ ಕಟ್ಸಿನಿ ಅಂತ ಹೇಳ್ತಾರ. ಹಾಗಾದ್ರೆ ನೀವು ಬಿಲ್ಡಿಂಗ್ ಕಟ್ಸಿನ ಅಂದ್ರ ಬಂಗಾರ ಯಾರಿಗ್ ಮಾರಿದ್ರಿ, ಎಷ್ಟಕ್ ಮಾರಿದ್ರಿ, ಮತ್ತ ಅದು ಎಲ್ಲಿ ಹೋತು, ಬಂಗಾರದ ದುಡ್ಡು ಎಲ್ಲಿ ಹೋತು ಅಂತೇಳಿ. ಮತ್ತ ಅದ್ರ ಜೊತೆನ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ಮಠಕ್ಕ ಬಹಳ ಬೆನ್ ಹತ್ತಿ ನಮಗ್ ಗೊತ್ತಿರೋ ಹಂಗ ಮತ್ತ ಸಾರ್ವಜನಿಕರು ಮಾತಾಡುವಂಗ ಅಲ್ಲೇ ಅವರ ಬೆರಳಿಗೆ ಏನು ಪಂಡಿತ್ ಪುಟ್ಟರಾಜ್ ಗವಾಯಿ ಹಾಕೊಂತಿದ್ರಲ್ಲ ಒಂದು ಹಸಿರು ಹಳ್ಳಿಂದ ಉಂಗುರ, ಇವತ್ತು ಅವ್ರ ಕೈ ಒಳಗೆ ರಾಜರಾಜ ಅಂತೈತಿ. ಮತ್ತೆ ಅದ್ರ ಜೊತೆನೆ ಯಾರು ಮುಸ್ಲಿಂ ಮುಖಂಡ್ರ ಅವ್ರ ಹೆಸರು ಪೀರ್ ಸಾಬ್ ಕೌತಾಳ್ ಅಂತ ಹೇಳಿ ಅವರು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಮತ್ತು NKSRTCಯ ಉಪಾಧ್ಯಕ್ಷರು ಕೂಡ ಇದ್ದವರು, ಮಾಜಿ ಅವರು. ಇವತ್ತ ಅವರು ನಮ್ಮ ಮಠದೊಳಗೆ ಏನು ಪಂಡಿತ್ ಪುಟ್ಟರಾಜ್ ಅಜ್ಜಾರ್ ತೀರ್ ಹೋದ ನಂತರ ಕಲ್ಲಯ್ಯಜ್ಜವ್ರ ಜೊತೆ ಸೇರಿ ನಮ್ಮ ಮಠದಲ್ಲಿರುವಂತ ಪಂಡಿತ್ ಪುಟ್ಟರಾಜ್ ಗವಾಯಿ ಧರಿಸುವಂತ ರುದ್ರಾಕ್ಷ ಮಾಲೆಯನ್ನು ಕೂಡ ಅವ್ರ ಮನೆಯೊಳಗೆ ಐತೆ ಅಂತ ಇವತ್ತು ಸಾರ್ವಜನಿಕ ಒಳಗೆ ಮಾತೈತಿ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಂತೀನಿ, 2.5 kg ಬಂಗಾರ ಅಂತ ಹೇಳ್ತಾರ. ಆದ್ರೆ ನನಗೆ ಗೊತ್ತಿರೋಂಗದು 4 kg 6 kg ಅಂತ ಮಠದೊಳಗಿರುವಂತ ಗುರುಬಂಧುಗಳು ಮಾತಾಡ್ತಾರ. ಮತ್ತಲ್ಲಿ ಮಠಕ್ಕೆ ಕೊಟ್ಟಿದ್ದ ಅದೆಲ್ಲ ಭಕ್ತರ ಕೊಟ್ಟಿದ್ದ, ನಮ್ಮಂತವ್ರು ನಿಮ್ಮಂತವ್ರು ಭಕ್ತರ ಕೊಟ್ಟಿದ್ದದ. ಆ ಮಠದ ಬಂಗಾರವನ್ನ ಇವತ್ತ ಯಾರಿಗೆ ಮಾರಿದ್ರು ಅನ್ನೋದು ಒಂದು ಸ್ಪಷ್ಟೀಕರಣ ಬೇಕು. ಮತ್ತೆ ಇವರೇ ಕಲ್ಲಯ್ಯಜ್ಜನವರು ಒಂದು ವೇಳೆ ಮಾರಿದ್ರ ಅದರ ರಸೀದಿನೂ ಇರ್ಬೇಕಲ್ಲ. 100% ಆ ಮಾರಿದ್ರ ಅದರ ರಸೀದಿ ಬೇಕು. ಯಾರು ಬಂಗಾರ ತಗೊಂಡ್ರು, ಇವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಮಾರಿದ್ರು, ಆ ದುಡ್ಡು ಎಲ್ಲಿ ಹೋತು ಅದನ್ನು ಕೂಡ ರಸೀದಿ ಬೇಕಲ್ಲ. ಈ ಬಿಲ್ಡಿಂಗ್ ಕಟ್ಟರ ಅಂದ್ರೆ ಹಂಗ ಸುಮ್ಮನೆ ಬಿಲ್ಡಿಂಗ್ ಆಗಂಗಿಲ್ಲ. ನಿಮಗ್ ಗೊತ್ತಿರ್ಲಿ, ನಮ್ಮ ಮಠಕ್ಕ ಒಂದು ಉಪ್ಪಿನಿಂದ ಹಿಡ್ಕೊಂಡು ಕಲ್ಲಯ್ಯಜ್ಜನವರು ತಲೆಗೆ ಹಚ್ಕೊಂಡು ಕೊಬ್ಬರಿ ಎಣ್ಣೆ ಸತ್ಯಕ್ಕ ಭಕ್ತರು ಕೊಡ್ತಾರ. ಬೆಣ್ಣೆ, ತುಪ್ಪ, ಅವ್ರ ಮನೆಯೊಳಗೆ ಏನಿರ್ತೈತಿ ಆಹಾರ ಖಾದ್ಯಗಳನ್ನು ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಮಠಕ್ಕೆ ಕೊಡೋದ್ರೊಳಗ ನಾವು ಇನ್ನು ಬಿಲ್ಡಿಂಗ್ ಕಟ್ಟಕ್ಕೆ ಸಿಮೆಂಟ್, ಉಸುಗು, ಕಡಿ ನಾವು ಕೊಳ್ಳಾರ್ದೇ ಇರ್ತೀವಿ, ನಿಶ್ಚಯವಾಗಿ ನಾವು ಕೊಟ್ಟಿರ್ತೀವಿ. ಇದು ನಮಗ 100% ಡೌಟ್ ಐತಿ. ಇದ್ರೊಳಗ ಕೇವಲ ಕಲ್ಲಯ್ಯಜ್ಜನವ್ರು ಅಷ್ಟೇ ಇಲ್ಲ, ಅವರು ಕೆಲವೊಂದಿಷ್ಟು ಸೇವಾ ಮರಿಗಳು ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗ್ಯಾರ ಅಂತೇಳಿ ಈಗೀಗ ಏನ್ ವಿಷಯ ಸ್ಟಾರ್ಟ್ ಆದ್ಮೇಲೆ ಕೇಳಬಾರ ಅಂತೈತಿ. ಮತ್ತೆ ಇದ್ರೊಳಗೆ ಟ್ರಸ್ಟಿಗಳಿಗೂ ಕೂಡ ಬೇಜವಾಬ್ದಾರಿ ಐತಿ. ಟ್ರಸ್ಟಿಗಳು ಕೂಡ ಇದನ್ನ ತಗೋಬೇಕಿತ್ತು ತಮ್ಮ ಕೈ ಒಳಗ. ಇಷ್ಟು ದೊಡ್ಡ ಬಂಗಾರ ಲೂಟಿ ಆದ ತಕ್ಷಣನ ಇವರು ಕೂಡ ಅದನ್ನ ಯಾವ್ದಾರ ಒಂದು ಸಭೆ ಮಾಡಿ ಅದನ್ನ ಗಟ್ಟಿಗೆ ಹಚ್ಚಬೇಕಿತ್ತು. ಆದ್ರೆ ಟ್ರಸ್ಟಿಯವರು ಕೂಡ ಈ ವಿಷಯದೊಳಗೆ ಫೇಲ್ ಆಗ್ಯಾರ. ಆದ್ರೆ ಒಟ್ಟಾರೆ ನಾ ಹೇಳ್ಬೇಕಂದ್ರ ಈ ಬಂಗಾರ 4 kgಗೂ ಅಧಿಕ ಬಂಗಾರ ಏನೈತಲ್ಲ, ಈ ಬಂಗಾರ ಮರಳಿ ಮಠಕ್ಕ ತರಬೇಕು, ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕಾಣಿಕೆ ಕೊಟ್ಟವ್ರದ್ದು ಸಾಮಾನ್ಯವಾಗಿ ಗುಡಿ ಗುಂಡಾರೊಳಗೆ ನಾವು ನೋಡ್ತೀವಿ, ಇವರ ಭಕ್ತಿಯ ಕಾಣಿಕೆ ಅಂತ ಅವ್ರ ಹೆಸರು ಹಾಕ್ತಾರ. ಈಗ ಯಾಕ ಪೀರ್ ಸಾಬ್ ಕೌತಾಳನು ದೇಣಿಗೆ ಕೊಟ್ಟಾರ,
ಮೊನ್ನೆ ಕಲ್ಲಯ್ಯಜ್ ಅವರು ಸ್ಪಷ್ಟನೆ ಕೊಟ್ಟಾರ ಧರ್ಮ ನೋಡಬಾರದು ಅಂತ. ಅವ್ರದ್ದು ಚಕ್ರಕ್ಕೆ, ರಥದ ಚಕ್ರಕ್ಕೆ ಹೆಸರು ಹಾಕ್ಸಿದ್ರೆ ಏನ್ ಸಮಸ್ಯೆ? ಏನ್ ಸಮಸ್ಯೆ ಅಂದ್ರ ಈಗ ಎಲ್ಲಾ ಭಕ್ತರು ಏನ್ ಮಾಡ್ತಾರ, ಗದ್ದಿಗೆ ಹೋಗಂತಾರ. ದೊಡ್ಡ ಗಾನ ಪುಟ್ಟರಾಜ್ ಗವಾಯಿಗಳು ಅಜ್ಜಾರ್ ಸಹಿತ ಏನ್ ಹೇಳ್ತಿದ್ರು, ತಮ್ಮ ಪೂಜಾ ಶಕ್ತಿ ಎಷ್ಟು ಐತಂದ್ರೆ ಹೆಚ್ಚಿನ ಒಂದು ಪೂಜಾ ಶಕ್ತಿ ಇತ್ತು. ಯಡಿಯೂರು ಸಿದ್ಲಿಂಗಪ್ಪನ ಒಂದು ಅನುಗ್ರಹದಿಂದ ಏನ ಹೋದ್ರು ಗದ್ದಿಗೆ ಹೋಗಿ ಅಂತ ಹೇಳ್ತಿದ್ರು ಅವ್ರು. ತಮ್ಮ ಸ್ವಂತ ಇದರಲ್ಲಿಂದಲ್ಲ, ಅವ್ರ ಪೂಜಾ ಶಕ್ತಿ ಐತಿ. ಗದ್ದಿಗೆ ಹೋಗ್ರಿ, ಗದ್ದಿಗೆ ಹೋಗಿ ನಮಸ್ಕಾರ ಮಾಡ್ರಿ. ಅಲ್ಲಿನ ಹೆಸರು ಇರಂಗಿಲ್ಲ. ಈಗ ಒಂದ ಉದಾಹರಣೆ ಹೇಳ್ತೀನಿ, ಹೆಸರು ಹಾಕಿದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಅಜ್ಜ ಮುತ್ತಜ್ಜ ಅಯ್ಯನಗೌಡ ಅಜ್ಜ, ಯಲ್ಲಂಗೌಡ ಅಜ್ಜ ಅಂತ ಹೇಳಿ, ದೇಸಾಯಿಗೌಡ್ರ ಅಂತ ಹೇಳಿ 28 ಎಕರೆ ಮಲ್ಲಮ್ಮನ ಕೆರಿ ಹೊಲ ಅಂದ್ರ ಪಶು ವೈದ್ಯಕೀಯ ಕಾಲೇಜ್ ಆಗೈತಿ. ಅಲ್ಲಿ ಅರ್ಧ ಹೋಗಿತಿ, ಅರ್ಧ ಐತಿ. ಇನ್ನೂವರೆಗೆ 20,000 ರೂಪಾಯಿ ಆಗಿನ ಕಾಲದೊಳಗ ದಾನ ರೂಪಾಯಿ ಅಂದ್ರೆ 20,000 ರೂಪಾಯಿ ವ್ಯಾಪಾರ, 20,000ದೊಳಗೆ 10,000 ದಾನ, 10,000, 5,000, 5,000 ಹಿಂಗ ಕೊಟ್ಟದ್ದು. ಅಂದ್ರೆ 28 ಎಕರೆಗೆ ಬರೀ ಕೊಟ್ಟದ್ದು, ದೇಣಿಗೆ ಕೊಟ್ಟದ್ದು. ಒಂದ್ ದಿವ್ಸ ಇನ್ನೂವರೆಗೂ ನಮ್ಮ ಹೆಸರು ಸಹಿತ ಹೇಳಿಲ್ಲ, ಹೇಳಂಗೂ ಇಲ್ಲ. ಅಂತ ದಾನ ಮಾಡ್ತೀವಿ. ಅಂತ ದಾನ ಮಾಡಿದ್ರೊಳಗ 28 ಎಕರೆ ಅಂದ್ರೆ ಇವತ್ತಿನ ಮತ್ತಿಗೆ ಎಷ್ಟು 28 ಕೋಟಿ ಆಗ್ಬಹುದು ಅದು. ಅಂತದ್ರೊಳಗ ಇವ್ರು ಒಂದು ಸಿಲ್ಲಿ ಒಂದು ಫೋಟೋಕ ಹೆಸರಿಗೆ ಕಲ್ಲಿಗೆ ಇಂಥವೆಲ್ಲ ಹಾಕಿದ್ರ ನಮ್ಗೆ ಸರಿ ಅನ್ಸಂಗಿಲ್ಲ. ಇವ್ರು ಟ್ರಸ್ಟ್ನವ್ರ ಕೇಳ್ಬೇಕಿಲ್ಲ, ಸ್ವಾಮಿಗಳರ ಕೇಳ್ಬೇಕಿಲ್ಲ. ದೊಡ್ಡ ಅಜ್ಜಾರ್ ಇದ್ದಾಗ ಏನಾಗ್ತಿತ್ತಂದ್ರ ಎಜುಕೇಶನ್ ಶಾಲೆ ಶಿಕ್ಷಣ ಕಟ್ಟಿ ಕೆಲಸ ಹಾಕತಿದ್ರು. ಅವರು ದೇಣಿಗೆ ಮಾಡ್ಕೊಂಡ್ ಬಂದು ಮತ್ತ ಊರೊಳಗ ಇದು ಮಾಡ್ತಿದ್ರು, ಕಜ್ಜಾಯ ಅಂದ್ರೆ ಆಶ್ರಮಕ್ಕೆ ಅವಾಗ ಪ್ರಸಾದದ ಸಲುವಾಗಿ ಕಜ್ಜಾಯ ಸಹಿತ ಮಾಡ್ಕೊಂಡ್ ಬಂದು ಬಡ ಮಕ್ಕಳಿಗೆ, ಕುಡು ಮಕ್ಕಳಿಗೆ ಪ್ರಸಾದ ನೀಡಿಸ್ತಿದ್ರು. ಅಂತ ಅಷ್ಟು ಶ್ರಮ ತಗೊಂಡಾರ ಅವ್ರು. ಅಂತದ್ರೊಳಗೆ ಇವ್ರು ಕಾಲೇಜ್ದವ್ರಿಗೆ ಯಾವಾಗ ಒಂದ್ ದಿವ್ಸ ನಾ ಆಶ್ರಮಕ್ಕೆ ಹೋದಾಗ ಒಂದಿಷ್ಟು ಜನ ಕ್ಲಾರ್ಕು ಅಥವಾ ಲೆಕ್ಚರರ್ ಇರ್ಬೋದು, ಯಾರ ಇರ್ಬೋದು, ಬಂದು ಜನ ಕೂಡ್ಕೊಂಡು ಸ್ಟ್ರೈಕ್ ಮಾಡಕ್ ಅಂತ ಹೇಳಿ ನಿಂತಿದ್ರು. ತಂದ್ಕೊಂಡು ನಾ ಆಶ್ರಮಕ್ಕೆ ಹಂಗ ನಮಸ್ಕಾರ ಮಾಡಕ್ ಹೋದಾಗ ಕೇಳಿದೆ, ಯಾಕೆ ಕುಡಿರಿಪ್ಪ, ಯಾಕೆ ಇಲ್ಲಿ ಇದೆ ಅಂತ ಹೇಳಿ. ಇಲ್ಲ ನಮಗ ಸ್ಕೇಲ್ ಹೆಚ್ಚಾಗಬೇಕು, ಅದು ಇದು ಏನ ಚರ್ಚೆ ನಡೀತು. ಅದಕ್ಕೆ ನಾವ್ ಒಂದ ಮಾತು ಹೇಳಿದೆ ಅವತ್ತ, ದೊಡ್ಡ ಅಜ್ಜಾರ್ ಇಷ್ಟ ಇದು ಕಜ್ಜಾಯ ಮಾಡ್ಕೊಂಡ್ ಬಂದು ಶಿಕ್ಷಕರನ್ನ ಸಾಕ್ತಾರ. ಅಂತದ್ರೊಳಗ ನೀವು ಪಗಾರ ಹೆಚ್ಚು, ಅದು ಹೆಚ್ಚು ಅಂತಂದ್ರ ಸರಿ ಅನ್ಸಂಗಿಲ್ಲ. ಇಡೀ ನಮ್ಮ APMC ಮಾರ್ಕೆಟ್ ಜನ ಕೂಡ್ಕೊಂಡು ಅವತ್ತು ಬಂದಿದ್ರು. ಕೂಡಿ ಸ್ಟ್ರೈಕು ವಗೇರೆ ಇಂಥವೆಲ್ಲ ಮಾಡಂಗಿಲ್ಲ. ಇಲ್ಲ ದೊಡ್ಡ ಅಜ್ಜಾರ್ ಏನ್ ಹೇಳ್ತಾರ, ಅವ್ರ ಏನ್ ಸ್ಕೇಲ್ ಕೊಡ್ತಾರ ಅದ್ರ ಪ್ರಕಾರ ದುಡಿತಿದ್ರು. ದುಡಿರಿ ಇಲ್ಲಕನ್ ಹೋಗ್ರಿ ಅನ್ನೋ ಮನುಷ್ಯ ಹೇಳಿದೆ. ಇಂಥದ್ರೊಳಗ ಅವ್ರ ಇದನ್ನ ಹೆಂಗಿತ್ತು, ಏನಾಗಿತ್ತು ಅಂದ್ರೆ ಅವ್ರ ಇದ್ರ ಒಂದ್ ಶಕ್ತಿಲಿಂದನ ಇಷ್ಟೆಲ್ಲಾ ಬೆಳೆದೈತೆ. ಈಗ ಇವ್ರು ಇದು ಏನಿಲ್ಲ, ಇವೆಲ್ಲಾ ಖಾಲಿ ಇವು ಹಾಳು ಮಾಡಕತ್ತಾರ ಅಂದ್ರ ಹಾಳು ಮಾಡಕತ್ತಂಗ. ಮತ್ತೆ ಇಂಥವೆಲ್ಲ ಮಾಡ್ಕೊಂತ ಹೋದ್ರ ಬರೀ ಹೆಸರಿಗೆ ದುಡ್ಡು ಹಾಕಿದ್ಯಾ, ದುಡ್ಡಿಗೆ ಹೆಸರು ಹಾಕಿದ್ಯಾ, ದೇಣಿಗೆ ಕೊಟ್ಟವನ ಹೆಸರು ಹಾಕಿದ್ಯಾ. ಇವ್ರು ಏನ್ ಹೇಳ್ತಾರ ಅಂದ್ರ ಇರುವೆ ಕತ್ತಿದ ಹುತ್ತದೊಳಗ ಹಾವು ಬಂದು ವಾಸ ಮಾಡೈತಿ ಅಂತ ಅನ್ನುವಂತ ಅರ್ಥದೊಳಗೆ ಹೇಳ್ತಾರ ಅವ್ರು. ಏನಂತೀರಿ? ಬಹುಶಃ ಅದು ಸತ್ಯ. ಅವ್ರ ಹಿರಿಯರು ಬಹಳಷ್ಟ ಮಟ್ಟದ ಹತ್ತಿರದಿಂದ ನೋಡಿದಂತವ್ರು. ಆ ವಿಷಯ ಅವ್ರು ಹೇಳಿದ್ದು ಸರಿನೂ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಮಠದಲ್ಲಿ ನಡೆತಕ್ಕಂಥ ಅವ್ಯವಹಾರ ಇರಬಹುದು, ಆಪಾದನೆಗಳಿರ್ಬೋದು, ಮತ್ತೊಂದು ಮಗದೊಂದು ಏನಿದಾವಲ್ಲ, ಆ ಪೂಜ್ಯ ಶ್ರೀಗಳ ಹೆಸರಿಗೆ ಮತ್ತು ಮಠಕ್ಕೆ ಗದುಗಿಗೆ ಧಕ್ಕೆ ತರಲಾರ್ದಂಗ ಒಂದು ಸಮಿತಿ ರಚನೆಯಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ಸತ್ಯಾಸತ್ಯತೆಯನ್ನ ಜನರ ಮುಂದೆ ಮತ್ತೆ ಭಕ್ತರ ಮುಂದೆ ಇಡಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಯಾಕಂದ್ರೆ ಬೆವರು ಹನಿ ಸುರಿಸಿ ಭಕ್ತರು ಅಲ್ಲಿ ತಮ್ಮ ಕಾಣಿಕೆಯನ್ನು ಸಲ್ಲಿಸಿರ್ತಾರೆ. ಅಲ್ಲ, ಯಾರು ತನಿಖೆ ಮಾಡ್ಬೇಕು ಇದನ್ನ? ಪ್ರೈವೇಟ್ ಪ್ರಾಪರ್ಟಿ ಇದು, ತನಿಖೆ ಯಾರು ಮಾಡ್ಬೇಕು? ಬಹುಶಃ ನಮಗ್ ತಿಳಿದಂಗ ಏನೋ ಸಂಘ ಸಂಸ್ಥೆಗಳು ಟ್ರಸ್ಟ್ಗಳ ನೋಂದಣಿ ಮಾಡಬೇಕಾದ್ರೆ ಅದರದೇ ಆದ ಕಾಯ್ದೆ ಕಾನೂನೊಳಗೆ ನೋಂದಣಿ ಮಾಡಿರ್ತಾರೆ. ಅದರದೇ ಆದಂತ ಅಧಿಕಾರಿ ವರ್ಗ ಇರ್ತೈತಿ. ಅದ ಅಲ್ಲೋಲ ಕಲ್ಲೋದ ಅಧಿಕಾರಿಗಳ ವರ್ಗ ಅದನ್ನ ಓವರ್ಟೇಕ್ ಮಾಡಿ ಅಥವಾ ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಏನೈತಿ ಇಲ್ಲ ಅಂತ ನೋಡುವಂತ ಒಂದು ಸಂವಿಧಾನಾತ್ಮಕ ಹಕ್ಕಿದೆ. ಇಲ್ಲಿ ಸರ್ಕಾರದ ಅನುದಾನನೂ ರಿಲೀಸ್ ಆಗ್ಯದ, ಹಂಗಾಗಿ ಸರ್ಕಾರನು ತನಿಖೆ ಮಾಡಬಹುದು ಅನುದಾನಕ್ಕೆ ಸಂಬಂಧಪಟ್ಟಂಗ. ನೀವೇನೋ ಹೇಳ್ಬೇಕಂತಿದ್ರಿ. ಈಗ ರಾಜೀವ್ ಖಾನಪ್ಪನವ್ರು ಹೇಳಿದ್ರು 2 kg ಇತ್ತು, 6 kg ಬಂಗಾರ ಇತ್ತಂದ್ರ 6ಕ್ಕೆ ಇನ್ನೂ ಹೆಚ್ಚು ಬಂಗಾರ ಎಲ್ಲಾ ಭಕ್ತರು ಒಂದೊಂದು ಗ್ರಾಮ್ ಸಹಿತ ಕೂಡಿಸಿಟ್ಟಿದ್ರು. ಅದನ್ನ ಏನ್ ಮಾಡ್ಯಾರ ಅನ್ನೋದು ಬಂಗಾರ ಗೊತ್ತಿಲ್ಲ. ಬಂಗಾರ ಕಿರೀಟ ಮಾತ್ರ ಇನ್ನೂ ನಮ್ಮ APMC ಸದಸ್ಯರೊಳಗ ಬ್ಯಾಂಕಿನೊಳಗ ಐತಿ. ಕಿರೀಟ ಒಂದ ಉಳಿದೈತಿ, ಉಳಿಕಿದ ಬಂಗಾರ ಯಾವುದೂ ಇಲ್ಲ. ಆದ್ರೆ ಅದು APMC ನಮ್ಮ ವರ್ತಕರು ಎಲ್ಲಾರು ಕೂಡ್ಕೊಂಡು ಅದನ್ನು ಇದು ಮಾಡಿ ಗಿಡ್ಯಾರ, ಗಿಡದಾರ ಅನ್ನೋ ಮಟ್ಟಕ್ಕೆ ಬ್ಯಾಂಕಿನೊಳಗ ಲಾಕರ್ದೊಳಗ ಇಟ್ಟಾರ. ಕಿರೀಟ ಒಂದ ಉಳಿದ? ಹೌದೌದು, ಕಿರೀಟ ಐತೆ. ಕಿರೀಟ ಇಡೀ ನಮ್ಮ APMC ಮಾರ್ಕೆಟ್ ಟ್ರಸ್ಟ್ ಇದ್ರಲಿಂದನ ಕಿರೀಟ ಒಂದ ಬ್ಯಾಂಕ್ದೊಳಗ ಲಾಕರ್ದೊಳಗ ಐತೆ. ಉಳಿದಿದ್ ಬಂಗಾರ ಇಲ್ಲ, ರೊಕ್ಕ ಇಲ್ಲ. ಜಮೀನ್ ಮಾರಾಕತ್ತಾರ? ಜಮೀನಂತೂ ಅದನ್ನ ಮಾರ್ಯಾರ. ಉಳ್ಕಿದ್ ಏನೈತೋ ಅದನ್ನ ಗೊತ್ತಿಲ್ಲ ನನಗ. ಜಮೀನ್ ಮಾತ್ರ ನಂದು ನಮ್ಮ ತಂದೆ ಅಜ್ಜ ಮುತ್ತಜ್ಜ ಕೊಟ್ಟದ್ದೇನ ಇತ್ತಲ್ಲ ಅದ್ರಾಗ ಅರ್ಧ ಮಾರ್ಯಾರ. ಪಶು ವೈದ್ಯಕೀಯ ಕಾಲೇಜ್ಗೆ ಹೋಗೈತಿ, ಅದನ್ನು ದುಡ್ಡು ತಗೊಂಡಾರ. ಇಷ್ಟಂತೂ ಐತಿ. ಅದಕ್ಕೆ ನಾವೇನ್ ಹೇಳ್ತೀವಿ, ಇದು ಮೊದ್ಲಿದ್ದ ಅಜ್ಜಾರ ಬಗ್ಗೆ
ಹೆಂಗ್ ನಡ್ಕೊಂಡು ಹೋಗಿದ್ರು, ಹೆಂಗ್ ಭಕ್ತಿ ಪೂಜಾ ಪುನಸ್ಕಾರ ಹೆಂಗಿತ್ತು ಆ ರೀತಿ ನಡಿಬೇಕು. ಆ ಒಂದು ಪೂಜಾ ಶಕ್ತಿಯಿಂದ ಇಡೀ ನಮ್ಮ APMC ನಡೆಯಾಕತ್ತಿದೆ. ಅವ್ರಿಗೆ ಈಗಿರೋ ಅಜ್ಜಾರಿಗೆ ಪೂಜಾ ಶಕ್ತಿ ಐತಿ ಅಂದಿರಿ? ಅದು ನನಗೆ ಗೊತ್ತಿಲ್ಲ. ಅವ್ರ ಇಲ್ಲ ಆ ಶಕ್ತಿ ಇಲ್ಲ ಆರೋಪ ಮಾಡಾಕತ್ತೀನಿ ಅಂದ್ರೆ ಆ ದೊಡ್ಡ ಅಜ್ಜಾರ್ ಶಕ್ತಿ ಇಲ್ಲ. ಈಗ ನಾವೆಲ್ಲಾ ಭಕ್ತರು ಕೊಟ್ರ ಮಟ್ಟದ ಆಸ್ತಿನೋ, ಅವ್ರ ಅಪ್ಪ ಅವ್ರ ಯಾರ ಬೆವರು ಸುರಿಸಿ ದುಡ್ದದ ಆಸ್ತಿನೋ, ಅದು ಸ್ವಲ್ಪ ನಮಗ್ ಕ್ಲಿಯರಿಟಿ ಬೇಕಾಯ್ತು ಭಕ್ತರಿಗೆ. ಅಲ್ಲ, ನೀವೆಲ್ಲ ಭಕ್ತರು ಕೂಡಿಸಿ ಮಠಕ್ಕೆ ಕೊಡ್ತೀರಿ, ಅವರು ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಾರಿಗೆ ಮಾಡಾಕತ್ತಾರ ಅಂತ ಹೇಳ್ತಾರ, ಅದಕ್ಕ ಇವ್ರಿಗೆ ಬಂದಿರೋದು ಸಮಸ್ಯೆ. ಅವ್ರದ ಆಸ್ತಿ ಅಲ್ಲ, ಮಠದ ಆಸ್ತಿ ಅಲ್ಲ. ನಾವೆಲ್ಲಾ ಭಕ್ತರು ಕೊಟ್ರೆ ಮಠದ ಆಸ್ತಿ, ನಮ್ದದ ಆಸ್ತಿ ಎಲ್ಲಾ ಭಕ್ತರದು, ಅವ್ರದ್ದು ಆಸ್ತಿ ಅಲ್ಲ. ಅವ್ರು ಒನ್ಲಿ ಈಗ ಏನ್ ಎಲ್ಲಾ ರೆಡಿಯಾಗಿ ಆಸ್ತಿ ಬಂದೈತಪ್ಪ, ಮ್ಯಾನೇಜ್ಮೆಂಟ್ ಮಾಡೋದು ಅಷ್ಟ ಅವ್ರದ್ದು. ಮ್ಯಾನೇಜ್ಮೆಂಟ್ ಎದಕ್ ಕೊಡ್ತೀವಿ? ನಮ್ಮೆಲ್ಲಾ ಭಕ್ತರಿಗೆ ಒಳ್ಳೇದಾಗ್ಲಿ, ಪೂಜಾ ಪುನಸ್ಕಾರ ಶಕ್ತಿ ಒಂದು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಸಮಾಜಕ್ಕೆ, ಯಾವ್ದೇ ಸಮಾಜ ಇರ್ಲಿ ಅದಕ್ಕೆ ತಿಳುವಳಿಕೆ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ನಾವು ದಾನ ಮಾಡಿರ್ತೀವಿ. ಅದು ಬಿಟ್ಟು ಅವ್ರದ್ದು ನಮ್ಮ ಅಪ್ಪನ ಆಸ್ತಿ ಅಂತ ಮಾಡ್ಕೊಂಡ್ರೆ ಹೆಂಗ ಮಠದ ಆಸ್ತಿ ಅಂದ್ರೆ? ಅದಕ್ಕೆ ಅಂತಾವ್ ಆಗ್ಬಾರ್ದು. ಅದು ಏನ್ ನಾವು ಯಾವ ಇದಕ್ಕೆ ಕೊಟ್ಟಿರ್ತೀವಿ, ಒಂದು ಸಂದರ್ಭಕ್ಕೆ ವಿಷಯಕ್ಕೆ ಕೊಟ್ಟಿರ್ತೀವಿ, ಆ ವಿಷಯ ಆಗ್ಬೇಕು. ಈಗ ನಾವು ಉದ್ಧಾರ ಆಗ್ಲಿ ಅಂತ ಕೊಟ್ಟಿರ್ತೀವಿ, ಯಾರ್ಯಾರೋ ತಿಂದು ಉಂಡು ಹೋಗ್ಬಾರ್ದು. ಅದು ಎಲ್ಲಾ ಸಾರ್ವಜನಿಕರಿಗೆ ಮುಟ್ಟಬೇಕನ್ನೋದು ನನ್ನ ಅಪೇಕ್ಷೆ. ಇದು ಸಾರ್ವಜನಿಕರ ಆಸ್ತಿ, ಮಠದ ಆಸ್ತಿ ಅಂದ್ರೆ ಸಾರ್ವಜನಿಕರ ಆಸ್ತಿ. ಇದನ್ನ ಕೇವಲ ಕೆಲವರು ತಿಂದು ಉಂಡು ಹೋಗಬಾರದು. ಅದು ಸಾರ್ವಜನಿಕರಿಗೆ ಬಳಕೆ ಆಗ್ಬೇಕು. ಮಠದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದ್ದಾವೆ ಅದರದ ಸಂಪೂರ್ಣ ತನಿಖೆ ಆಗ್ಬೇಕು. ಕಲ್ಲಯ್ಯ ಅಜ್ಜ ಪವಿತ್ರ ಇದ್ರೆ ಮಾತ್ರ ಮಠದಲ್ಲಿ ಉಳಿಬೇಕು, ಇಲ್ಲದೆ ಇದ್ರೆ ಅವರು ಮಠದಿಂದ ಹೊರಗೆ ಹೋಗ್ಬೇಕು ಅನ್ನುವಂಥದ್ದು ಭಕ್ತರ ಆಗ್ರಹ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಗದಗ.